ಪ್ರಿಯ ಸ್ನೇಹಿತರೆ ನಮಸ್ಕಾರ. ಮೇಘಾಲಯದ ಮೌಸ್ಮೈ ಕೇವ್ನ ಬಗ್ಗೆ ನನ್ನ ವಿಡಿಯೋದಲ್ಲಿ ನಿಮಗೆ ಇವತ್ತು ತೋರಿಸ್ತೇನೆ. ಶಿಲಾಂಗ್ನಿಂದ 57 ಕಿಲೋಮೀಟರ್, ಚಿರಾಪುಂಜಿಯಿಂದ 6 ಕಿಲೋಮೀಟರ್ ದೂರದಲ್ಲಿರುವ ಮೌಸ್ಮೈ ಗುಹೆ ಮೇಘಾಲಯದ ಇನ್ನೊಂದು ಕೌತುಕ ಹಾಗೂ ವಿಸ್ಮಯಕಾರಿ, ಅಷ್ಟೇ ಆಕರ್ಷಣೀಯ ಮತ್ತು ಜನಪ್ರಿಯ ಸ್ಥಳವಾಗಿದೆ. ಈ ಗುಹೆಗೆ ಹೋಗುವ ಮುನ್ನ ಅತ್ಯಂತ ವಿಶಾಲವಾದ ಬಯಲು ಪ್ರದೇಶದಲ್ಲಿ ಮನರಂಜನೆಯ ಸವಿಯನ್ನು ಸವಿಯುತ್ತಾ ಹಸಿರು ಗಿಡಮರಗಳಿಂದ ಆವರಿಸಿದ ಕಾಲುದಾರಿಯಲ್ಲಿ ಸ್ವಲ್ಪ ದೂರ ಕ್ರಮಿಸುತ್ತಿದ್ದಂತೆ ಗುಹೆಯ ಬಾಯಿಯನ್ನು ಬಂದು ತಲುಪುತ್ತೇವೆ. ಮೊದಲಿಗೆ ಮೆಟ್ಟಲುಗಳು ಸ್ವಲ್ಪ ಮಾತ್ರ, ಆನಂತರ ತಲುಪುವುದೇ ಇಕ್ಕಟ್ಟಾದ ಗುಹೆಯ ದಾರಿ. ಸಾಹಸ ಪ್ರಿಯರಿಗೆ ಮುದ ಕೊಡುವ ಈ ಗುಹೆ 150 ಮೀಟರ್ ಉದ್ದವಾಗಿದ್ದು, ಗುಹೆಯ ಪ್ರಾರಂಭದಿಂದ ಅಂತ್ಯದವರೆಗೂ ಅತ್ಯಂತ ಕಿರಿದಾದ ದಾರಿಯಿಂದ ಕೂಡಿದೆ. ಈ ಗುಹೆಯು ಸಾವಿರಾರು ವರ್ಷಗಳಿಂದ ನೀರಿನ ಸವೆತದಿಂದಾಗಿ ಕೆತ್ತಲ್ಪಟ್ಟ ಸುಣ್ಣದ ಕಲ್ಲಿನ ನೈಜ ರಚನೆಯಾಗಿದೆ. ಒಳಭಾಗದಲ್ಲಿ ಇಕ್ಕಟ್ಟಾದ ಹಾದಿಯ ಮಧ್ಯೆ ಕೆಲವೊಮ್ಮೆ ಅಗಲವಾದ ಕೋಣೆಗಳು ಕಂಡುಬರುತ್ತವೆ. ನೆಲದಿಂದ ಮೇಲೆದ್ದು ನಿಂತಿರುವ ಸ್ಟೆಲಕ್ಟೈಟ್ಸ್ ಅಂದರೆ ಸುಣ್ಣದ ಕಲ್ಲಿನಿಂದಲೇ ಆದಂತಹ ಫಾರ್ಮೇಷನ್, ಹಾಗೂ ಗುಹೆಯ ಮೇಲ್ಛಾವಣಿಯಿಂದ ಇಳಿಬಿದ್ದಿರುವಂತಹ ಸ್ಟೆಲಗ್ಮೈಟ್ಸ್, ಇವುಗಳ ಮಧ್ಯೆ ಸಿಗುವ ಅತ್ಯಂತ ಕಿರಿದಾದ ಜಾಗದಲ್ಲಿ ನುಸುಳಿ ಹೋಗಬೇಕು. ಪ್ರವಾಸಿಗರಿಗೆ ಇದೊಂದು ಸಾಹಸಮಯ ಅನುಭವ. ಜೊತೆಗೆ ನೆಲದಲ್ಲಿ ಚಾಚಿಕೊಂಡಿರುವ ಜಾರುವ ಬಂಡೆಗಲ್ಲುಗಳ ಮೇಲೆ ನಿಧಾನವಾಗಿ ಕಾಲಿಟ್ಟು ಸಾಗುವುದು ಇನ್ನೊಂದು ರೋಮಾಂಚಕಾರಿ ಅನುಭವ. ಅಬ್ಬಬ್ಬಾ, ಮಳೆಗಾಲದಲ್ಲಂತೂ ಕೇಳಲೇಬೇಡಿ. ನೆಲದ ಮೇಲಿಂದ ಹರಿದು ಹೋಗುವ ನೀರಿನಿಂದಾಗಿ ಪ್ರವಾಸಿಗರಿಗೆ ಇನ್ನೂ ಕಷ್ಟ. ಈ ಗುಹೆಯ ಕೆಲವು ಭಾಗಗಳನ್ನು ಪ್ರವಾಸಿಗರಿಗಾಗಿ ಮುಚ್ಚಲ್ಪಟ್ಟಿವೆ. ಗುಹೆಯ ಮಧ್ಯದಲ್ಲಿ ಎಲ್ಲೋ ನೇರವಾಗಿ ನಿಲ್ಲಬಹುದು, ಸ್ವಲ್ಪ ಹೊತ್ತು ಅಷ್ಟೇ. ಬಾಕಿಯಂತೆ ಬಗ್ಗಿ ಬೆನ್ನು ಬಾಗಿಸಿ ಸಾಗಬೇಕು. ಬೆಳಕಿನ ಕೊರತೆಯಿಂದಾಗಿ ಎಷ್ಟೋ ಬಾರಿ ಫೋಟೋ ವಿಡಿಯೋ ತೆಗೆಯುವುದು ಕಷ್ಟವಾಗುತ್ತದೆ. ನಮ್ಮ ಜೊತೆಯಲ್ಲಿ ಹೆಡ್ಲ್ಯಾಂಪ್ ಅಥವಾ ಟಾರ್ಚ್ ಇಟ್ಟುಕೊಂಡಲ್ಲಿ ಹೆಚ್ಚಿನ ಜಾಗಗಳನ್ನು ನಾವು ವೀಕ್ಷಣೆ ಮಾಡಬಹುದು. ಇಲ್ಲಿಗೆ ಹೋಗುವಾಗ ಬಿಗಿಯಾದ ಬಟ್ಟೆಗಳನ್ನು ಧರಿಸುವುದು ಉತ್ತಮ. ಇಲ್ಲವಾದರೆ ಕಾಲಿಗೆ ಬಟ್ಟೆ ಸಿಕ್ಕಿ ಹಾಕಿಕೊಂಡು ತೊಡರುವಂಥ ಎಲ್ಲ ಸಾಧ್ಯತೆಗಳು ಇರುತ್ತದೆ. ತುಂಬ ವಯಸ್ಸಾದವರು ಹಾಗೂ ದೈಹಿಕವಾಗಿ ಸ್ವಾಸ್ಥ್ಯವಿಲ್ಲದವರು ಈ ಗುಹೆಯೊಳಗೆ ಹೋಗುವ ಸಾಹಸ ಮಾಡದಿರುವುದು ಉತ್ತಮ. ಅತ್ಯಂತ ಕುತೂಹಲಕಾರಿಯಾದ ಹಾಗೂ ಸಾಹಸಮಯದಿಂದ ಕೂಡಿದಂತಹ ಈ ಮೌಸ್ಮೈ ಕೇವನ್ನು ನೋಡಲು ಯಾವುದೇ ಕಾರಣಕ್ಕೂ ಮರೆಯಬೇಡಿ ಸ್ನೇಹಿತರೆ. ನನ್ನ ಮುಂದಿನ ವಿಡಿಯೋದಲ್ಲಿ ಮೇಘಾಲಯದಲ್ಲಿ ಕಂಡಂತಹ ಇನ್ನೂ ಹಲವಾರು ಸ್ಥಳಗಳ ಬಗ್ಗೆ ಮಾಹಿತಿಗಳನ್ನು ಕೊಡುತ್ತೇನೆ. ಈ ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೆ ನಿಮ್ಮ ಪ್ರತಿಕ್ರಿಯೆಗಾಗಿ ಕಾಮೆಂಟ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ನನ್ನ ಮುಂದಿನ ವಿಡಿಯೋಗಾಗಿ ನಿರೀಕ್ಷಿಸಿ. ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕವಾದ ನಮಸ್ಕಾರಗಳು.